ಭಗವಾನ್ ಶ್ರೀರಾಮ ಅವರು ರಾವಣನಿಗೆ ಇಷ್ಟ ಆಗಲಿಲ್ಲ. ಭಗವಾನ್ ಶ್ರೀಕೃಷ್ಣ ಅವರು ಕಂಸನಿಗೆ ಇಷ್ಟ ಆಗಲಿಲ್ಲ. ನೀನೇನೇ ಮಾಡಿದರೂ ನೀನು ಎಲ್ಲರನ್ನೂ ಮೆಚ್ಚಿಸಲು ಆಗುವುದಿಲ್ಲ. ಕೆಲವರು ನಿನ್ನಲ್ಲಿ ಲೋಪವನ್ನು ಹುಡುಕುತ್ತಾರೆ. ಹಾಗಾಗಿ ಮೆಚ್ಚಿಸುವುದಾದರೆ ನೀನು ಆ ಭಗವಂತನನ್ನು ಮೆಚ್ಚಿಸು. ನೀನು ಅವನ ಮೆಚ್ಚುಗೆಗೆ ಪಾತ್ರನಾದರೆ ನೀನು ಯಾರನ್ನೂ ಮೆಚ್ಚಿಸುವ ಅವಶ್ಯಕತೆ ಇಲ್ಲ. ಎಲ್ಲರಿಗೂ ಶುಭೋದಯ. ಈ ನಿಮ್ಮ ಪ್ರೀತಿಯ ದಾವಣಗೆರೆ ಹುಡುಗಿ. ಇವತ್ತಿನ ಬೆಳಗ್ಗೆ ಬ್ರೇಕ್ಫಾಸ್ಟ್ ಏನು ಮಾಡ್ತಾಯಿದ್ದೀನಿ ಅಂತೇಳಿದ್ರೆ ಪಡ್ಡು ಮಾಡ್ತಾಯಿದ್ದೀನಿ. ಆಲ್ಮೋಸ್ಟ್ ಎಲ್ಲರಿಗೂ ಪಡ್ಡು ಅಂದರೆ ಇಷ್ಟ ಅನ್ಕೋತೀನಿ ಅಲ್ವಾ. ಮಕ್ಕಳಿಂದ ಹಿಡಿದು ದೊಡ್ಡವರಿಂದ ಹಿಡಿದು ಎಲ್ಲರಿಗೂ ಇಷ್ಟ. ಇವಾಗ ನಾನು ಕೂಡ ಅದೇ ಇಷ್ಟವಾಗಿರೋವಂಥ ಪಡ್ಡನ್ನು ಮಾಡ್ತಾಯಿದ್ದೀನಿ. ಒಂದು ಕಡೆ ಅಡುಗೆಗೆ ಸಾಂಬಾರಿಗೆ ಇಟ್ಟಿದ್ದೀನಿ, ಸಾಂಬಾರು ಮಾಡ್ತಾಯಿದ್ದೀನಿ. ಹೀಗೆ ಒಂದೊಂದೇ ಕೆಲಸಗಳನ್ನ ಮಾಡ್ಕೊಂಡು ಹೋದರೆ ಮಾತ್ರ ನಮಗೆ ಕೆಲಸಗಳು ಬೇಗ ಬೇಗ ಆಗೋದಕ್ಕೆ ಸಾಧ್ಯ ಆಗುತ್ತೆ. ಇಲ್ಲ ಅಂತೇಳಿದ್ರೆ ಎಲ್ಲ ಕೆಲಸ ಬಿಟ್ಬಿಟ್ಟು ಹೋಗಬೇಕಾಗುತ್ತೆ. ಇವಾಗ ನಾನು ಕೂಡ ಸ್ಕೂಲ್ಗೆಲ್ಲ ಹೋಗಿ ಮುಗಿಸ್ಕೊಂಡು ಬಂದುಬಿಟ್ಟು ಇವಾಗ ಬರಬೇಕಾದ್ರೆ ಕಲ್ಲಂಗಡಿ ಹಣ್ಣು ನೋಡಿದ್ದಾಯಿತು. ಅದನ್ನು ತಿನ್ನಬೇಕು ಅಂತ ತುಂಬ ಆಸೆ ಆಯಿತು. ಸರಿ ಅಂದ್ಬಿಟ್ಟು ತೊಗೊಂಡು ಬಂದೆ. ಅದು ಅಲ್ಲದೆ ನಾನು ವೆಜಿಟೇಬಲ್ ಶಾಪ್ ಕೂಡ ಹೋಗಿದ್ದೆ. ಅಲ್ಲಿ ಪ್ಲಮ್ ತೊಗೊಂಡೆ, ನೋಡಿದೆ. ಅದು ಹಣ್ಣಾಗಿರೋವಂಥದ್ದನ್ನು ನೋಡಿ ತೊಗೊಂಡು ಬಂದೆ. ಆದರೆ ಅದು ಕಲ್ಲಂಗಡಿ ಹಣ್ಣನ್ನು ನಮ್ಮ ಹಸ್ಬೆಂಡ್ ಅದರೊಳಗೆ ಹಾಕಿಬಿಟ್ಟಿದ್ರು. ಅವ್ರಿಗೆ ಗೊತ್ತಾಗಿಲ್ಲ ಇದು ಪ್ಲಮ್ ಇಷ್ಟು ಹಣ್ಣಾಗಿದೆ ಅಂತೇಳಿ. ಅದರೊಳಗೆ ಹಾಕಿದ ತಕ್ಷಣ ಅದು ಫುಲ್ಲಾಗಿ ಪಚಟಿ ಆಗೋಯಿತು. ಸರಿ, ಇನ್ನು ಅದನ್ನು ವೇಸ್ಟ್ ಮಾಡೋದೇನಕ್ಕೆ ಅಂತೇಳಿ ಅಂದ್ಬಿಟ್ಟು ಬಂದೊಡನೆ ಫಸ್ಟ್ ಅಂತ ತಿಂದು ಖಾಲಿ ಮಾಡ್ತಾಯಿದ್ದೀನಿ. ಈ 2 ಹಣ್ಣು ತೊಗೊಂಬಂದೆ. 2 ಕೂಡ ಹಣ್ಣೇ ತೊಗೊಂಡು ಬಂದಿದ್ದೆ. ಅದು ಬ್ಲಡ್ನ ಇನ್ಕ್ರೀಸ್ ಮಾಡುತ್ತೆ. ಅದ್ರ ಜೊತೆಗೆ ಬ್ಲಡ್ನ ಶುದ್ಧವಾಗಿ ಇಟ್ಕೊಳ್ಳುತ್ತೆ. ಹಾಗಾಗಿ ಪ್ಲಮ್ ತುಂಬಾ ಆರೋಗ್ಯಕ್ಕೆ ಒಳ್ಳೆಯದು. ಇವಾಗ ಮಕ್ಕಳಿಗೆ ಟ್ಯೂಷನ್ ಕೂಡ ಮುಗ್ದೋಯ್ತು. ಇವಾಗ ಕರೆಂಟ್ ಕೂಡ ಇರಲಿಲ್ಲ. ಇವತ್ತೇನಕ್ಕೋ ಗೊತ್ತಿಲ್ಲ, ತುಂಬ ಹೊತ್ತಿಂದ ಕರೆಂಟ್ ತೆಗ್ದಿದ್ರು. ಸರಿ, ಮೊಬೈಲಲ್ಲೇ ಟಾರ್ಚರ್ ಇತ್ತಲ್ವ, ಟಾರ್ಚ್ ಆನ್ ಮಾಡಿಕೊಂಡು ಇದು ಮಾಡ್ತಾಯಿದ್ದೆ. ಅದು ಅಲ್ಲದೆ ಇವತ್ತು ಚಂದ್ರಗ್ರಹಣ ಇರೋದ್ರಿಂದ ಮಕ್ಕಳೆಲ್ಲ ಹೋದ್ಮೇಲೆ ಕ್ಲೀನ್ ಮಾಡಿಕೊಂಡು ಮತ್ತು ಪೂಜೆ ಅದೆಲ್ಲ ಮಾಡಬೇಕಾಗಿತ್ತು. ಹಾಗಾಗಿ ಸ್ವಲ್ಪ ಬೇಗ ಬೇಗನೆ ಎಲ್ಲ ಮುಗಿಸ್ಕೊತಾ ಇದ್ದೀನಿ ಕ್ಲೀನ್. ಇವಾಗ ನಮ್ಮ ಹಸ್ಬೆಂಡ್ದು ನೈಟ್ ಶಿಫ್ಟ್ ಕೂಡ ಇರೋದ್ರಿಂದ ಸ್ವಲ್ಪ ಬೇಗನೆ ಮಾಡ್ಕೋತಾ ಇದ್ದೀನಿ. ಯಾಕೆ ಅಂತೇಳಿದ್ರೆ ಅವ್ರಿಗೆ ಈಗ ಅಡುಗೆ ಕೂಡ ಮಾಡಬೇಕಾಗುತ್ತೆ. ಮಕ್ಕಳೆಲ್ಲ ಹೋಗಿದ್ದೇನೆ 7:45ಗೆ ಹೋದ್ರು ಅವರು. ಇವಾಗ ಅವರೆಲ್ಲ ಕಳಿಸ್ಬಿಟ್ಟು ನಾನು ಇವಾಗ ಕ್ಲೀನ್ ಮಾಡಿಕೊಂಡು ಮತ್ತು ಇವಾಗ ಪೂಜೆಗೇನೋ ಮಾಡ್ಕೋಬೇಕಲ್ವ. ಹಾಗಾಗಿ ಸ್ವಲ್ಪ ಟೈಮ್ ಆಗುತ್ತೆ ಅಂತೇಳಿ ಅಂದ್ಬಿಟ್ಟು ನಮ್ಮ ಹಸ್ಬೆಂಡ್ಗೆ ಹೇಳಿದೆ, ನೀವು ಪೂಜೆ ಮಾಡಿ ಮುಗಿಸಿ ನಾನು ಅಡುಗೆ ಮಾಡ್ತೀನಿ ಅಂತೇಳಿ ಅಂದ್ಬಿಟ್ಟು ಅವ್ರಿಗೆ ಹೇಳಿದ್ದೀನಿ. ಅವ್ರು ಪೂಜೆ ಮಾಡ್ತಾಯಿದ್ದಾರೆ. ನಾನು ಮಾಡಿಕೊಂಡು ಇವಾಗ ಅಡುಗೆ ಮನೆಗೆ ಹೋಗ್ಬಿಟ್ಟು ಕಾಳು ನೆನೆ ಇಟ್ಟಿದ್ನಲ್ವ, ಹಾಗಾಗಿ ಅದೆಲ್ಲ ಮೊಳಕೆ ಬಂದಿತ್ತು. ಅದಕ್ಕೆ ಪಲ್ಯಕ್ಕೆ ಸ್ವಲ್ಪ ಮಾಡ್ಕೊಂಬಿಡೋಣ ಅಂತೇಳಿ ಪಲ್ಯ ಮಾಡಿಕೊಂಡು ಮುದ್ದೆ ಮಾಡಿದೆ. ಬೆಂಡೆಕಾಯಿನ ಸಾಂಬಾರು ಬೆಳಗ್ಗೆನೇ ಮಾಡಿದ್ನಲ್ವ, ಅದೇ ಇತ್ತು ಇವತ್ತಿನ. ಈ ವಿಡಿಯೋ ಇಷ್ಟ ಆದರೆ ಸಪೋರ್ಟ್ ಮಾಡಿ. ಬಾಯ್ ಬಾಯ್.